ಆತ್ಮೀಯ ಬಂಧುಗಳೇ, ನಮ್ಮೆಲ್ಲ ಜೈಕಾರಗಳು ಪುತ್ತೂರಿನ ಮಹಾಲಿಂಗೇಶ್ವರ ದೇವರಿಗೆ. ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ವೇಳುಗುಂಡ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ತಿರುಪತಿಯ ಶ್ರೀನಿವಾಸನನ್ನ ಪುತ್ತೂರಿನ ಈ ಮಣ್ಣಿಗೆ ಸ್ವಾಗತಿಸಲಾಗ್ತಾ ಇದೆ, ಬರಮಾಡಿಕೊಳ್ಳಲಾಗ್ತಾ ಇದೆ. ಪರಮ ಪೂಜ್ಯ ಸ್ವಾಮೀಜಿಗಳ ಆಗಮನದೊಂದಿಗೆ ಸೇರಿರುವ ಬಂಧುಗಳು, ಹಿಂದೂ ಬಂಧುಗಳು ಯಾವುದೇ ಸೂಚನೆಗಳನ್ನ ಕೊಡದೆ ಹಿಂದುತ್ವದ ಶಕ್ತಿಯ ಅನಾವರಣವನ್ನ ಧರ್ಮ ಸಂಗಮದ ಮೂಲಕ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ತಿರುಪತಿಯ ಶ್ರೀನಿವಾಸನ ಆಗಮನದೊಂದಿಗೆ ಪುತ್ತೂರು ಕಾಣ್ತಾ ಇದೆ. ನೈಜತೆಯ ಹಿಂದೂ ಸಂಗಮ, ನೈಜತೆಯ ಧರ್ಮ ಸಂಗಮ ಇವತ್ತು ಪುತ್ತೂರಿನಲ್ಲಿ ಕಂಡುಕೊಳ್ತಾ ಇದ್ದಾವೆ. ಆ ತಿರುಪತಿಯ ತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಶ್ರೀನಿವಾಸನನ್ನ ಪುತ್ತೂರಿನ ಈ ಭವ್ಯವಾಗಿರುವ ಈಶಾ ಮಂಟಪಕ್ಕೆ ಸಮಸ್ತ ಹಿಂದೂ ಬಂಧುಗಳ ಧರ್ಮ ಸಂಗಮದೊಂದಿಗೆ
ಬರಮಾಡಿಕೊಳ್ಳುವ ಈ ಸುಸಂದರ್ಭ ಈ ಹಿಂದೆಯೂ ಕಂಡಿಲ್ಲ, ಮುಂದೆಯೂ ಕಾಣಬಹುದು ಅಂತಹ ಅವಿಸ್ಮರಣೀಯ ಕ್ಷಣಕ್ಕೆ ಈ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಸೇರಿರುವ ಎಲ್ಲ ಭಕ್ತಾಭಿಮಾನಿಗಳ ಜೀವನ ಇವತ್ತು ಪಾವನವಾಗುವಂತಹ ಕೆಲಸವನ್ನ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತಿಲ ಪರಿವಾರ ಇವತ್ತು ಪುತ್ತೂರಿನಲ್ಲಿ ಮಾಡಿದೆ. ಧರ್ಮದ ಸಂಗಮ ಈ ಪುತ್ತೂರಿನಲ್ಲಿ ಕಂಡು ಬರುತ್ತದೆ. ಕೇಸರಿಯ ಬಂಧುಗಳು, ಹಿಂದೂ ಬಂಧುಗಳು ಮನಸ್ಸನ್ನ ಮಾಡಿದ್ರೆ ಯಾವ ರೀತಿಯಲ್ಲಿ ಧರ್ಮ ಸಂಗಮವನ್ನ ಮಾಡಿಕೊಳ್ಳಬಹುದು ಅನ್ನೋದನ್ನ ಇವತ್ತು ಪುತ್ತೂರಿನಲ್ಲಿ ಆ ಸ್ವಾಮಿಯ ಆಶೀರ್ವಾದವನ್ನ ಪಡೆದು ನಮ್ಮೆಲ್ಲರ ಜೀವನವನ್ನ ಪಾವನಗೊಳಿಸುವಂತಹ ಕಾಯಕದಲ್ಲಿ ಶ್ರೀ ಮಹಲಿಂಗೇಶ್ವರ ದೇವರ ಪಾದಾರಕ್ಕೆ ಗೋವಿಂದ ಗೋವಿಂದ. ಎಲ್ಲರಿಗೂ ಸನ್ಮಂಗಲವಾಗಲಿ, ಆ ಶ್ರೀನಿವಾಸನ ಆಶೀರ್ವಾದವಿರಲಿ. ಈಶಾ ಮಂಟಪದ ಕಡೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಸಾರಥ್ಯದಲ್ಲಿ ಅದ್ದೂರಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ, ಇದೀಗ ಧರ್ಮ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಗವದ್ಭಕ್ತರ ಗಮನಕ್ಕೆ ಆದಷ್ಟು ಬೇಗ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಶ್ರೀನಿವಾಸ ದೇವರ ಪಾದಾರ ವೃಂದಕ್ಕೆ ಗೋವಿಂದಾನು ಗೋವಿಂದ, ಗೋವಿಂದಾನು ಗೋವಿಂದ, ಗೋವಿಂದಾನು ಗೋವಿಂದ.